ದಯವಿಟ್ಟು ಒಂದ್ ನಿಮಿಷ ತಮ್ಮಲ್ಲಿ ಒಂದ್ ಮನವಿ ಮಾಡ್ಕೊಳ್ತೀನಿ. ಮಂಡ್ಯ ಜಿಲ್ಲೆ ಜನತೆಯ ಪರವಾಗಿ, ಅಭಿಮಾನಿಗಳ ಪರವಾಗಿ ಒಂದ್ ಮನವಿ ಮಾಡ್ಕೊಳ್ತೀನಿ. ನಾವು ಅಭಿಮಾನಿಗಳನ್ನ ದಯವಿಟ್ಟು ಬೇರೆಯವ್ರ ಮನೆ ಹತ್ರ ಕಳಿಸ್ಬೇಡಿ. ನಿಮ್ ಮನೆ ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ದಯವಿಟ್ಟು ನೀವು ಸ್ಪರ್ಧೆ ಮಾಡಬೇಕು, ನಿಂತ್ಕೊಳ್ಳೇಬೇಕು. ನಿಮ್ ಮನೆನೇ ನಾವು ಇರ್ತೀವಿ. ನಿಮ್ ಮನೆ ಬಿಟ್ಟು ನಾವ್ ಎಲ್ಲೂ ಹೋಗುದಿಲ್ಲ. ಬೇರೆಯವ್ರ ಮನೆ ಕಳಿಸ್ಕೊಡ್ಬೇಡಿ ಅಂತ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇದು ಬರೀ ಮಂಡ್ಯದವರಲ್ಲ, ಇಡೀ ಬೆಂಗಳೂರು, ಇಡೀ ಕರ್ನಾಟಕದವ್ರು ಕೇಳ್ಬೇಕಾದ ವಿಷಯ. ನಮ್ಮ KRS ನೀರ ಕುಡಿಬೇಕಾದ್ರೆ ಇವತ್ತು ಮೂಲ ಕಾರಣ ಸುಮಲತಕ. ಇಷ್ಟೊತ್ತಿಗೆ ಹೊಡೆದೋಗೋದು, ಇವ್ರು ಓದೋದು ಜಾಗಕ್ಕೆ ಗುಂಡಿ ತೆಗ್ದವ್ರೆ. ಹೋಗುವ ಜಾಗಕ್ಕೆ ಇದು ಬಂದ್ಬಿಡ್ತಾರ ಅಂದ್ಬಿಟ್ಟು ಗುಂಡಿ ತೆಗೆದು ನಿಲ್ಸವ್ರೆ. ನಾನು ಆ ಅಭಿಮಾನಿಗೆ ಸಲುವಾಗಿ ಬಂದಿದ್ದೀನಿ ಇವತ್ತು. ಆ ಅಭಿಮಾನಿಗೆ ಸಲುವಾಗಿ ದಯವಿಟ್ಟು ಅಕ್ಕ ನಾವ್ ಹೇಳ್ತಾ ಇವಿ, ನಿಮ್ಗೆ ತುಂಬಾ ಕಿರಿ ಕೊಟ್ಟವ್ರೆ, ತುಂಬಾ ಹಿಂಸೆ ಕೊಟ್ಟವ್ರೆ. ನಿಮ್ಗಂತೂ ಯಾರು ಮೋಸ ಮಾಡಲ್ಲ. ಯಾರು ನೀವೇನ್ ಹೇಳ್ತೀರಿ ಅದಕ್ಕೆ ನಡೀಕೋತೀವಿ. ದಯಮಾಡಿ ನಾವಂತೂ ನೋಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ಬಿಡ್ತೀವಿ. ನೀವು ನಿಂತ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾವು ಬೇರೆ ಪಕ್ಷಕ್ಕೆ ಯಾವ್ದಕ್ಕೂ ಓಟ್ ಹಾಕಲ್ಲ. ಇದು ನಮ್ಮ ಕಂಡೀಷನ್ ಡಿಸೈಡ್. ದಯಮಾಡಿ ನಿಂತ್ಕೋಬೇಕು. ಇಲ್ಲ ಅಂದ್ರೆ ನಾವಂತೂ ಯಾವುದೇ ಪಕ್ಷದಲ್ಲಿ ಯಾವುದೇ ಇದಕ್ಕಾಗ್ಲಿ ಓಟ್ ಅಂತೂ ಹಾಕಲ್ಲ. ದಯಮಾಡಿ ನೋಟ್ ಹಾಕ್ಬೇಕಾದ್ರೆ ಹಾಕ್ತಿವಿ, ನೋಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ತಿವಿ. ಬೇರೆಯವ್ರಿಗೆ ಯಾರಿಗೂ ಓಟ್ ಹಾಕಲ್ಲ. ಕಳ್ರು ಕಾಕ್ರೆಲ್ಲ ಬಂದು ಎಲೆಕ್ಷನ್ ನಿಂತ್ಕೋತಾವ್ರೆ. ನೀವು ಕಳ್ತನ ಮಾಡಿಲ್ಲ, ಏನೂ ದಗ ಹೊಡೆದಿಲ್ಲ, ಎಲ್ಲೂ ಕಳ್ತನ ಮಾಡಿಲ್ಲ, ಯಾವುದೇ ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ಎರಡು ರಾಜ್ಯಕ್ಕೆ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಏನು ತಂದಿಲ್ಲ ಅಂತ. ರಾಜ್ಯಕ್ಕೆ 2ನೇ ಪ್ಲೇಸ್ ಅಂದ್ರೆ ಇನ್ನೇನಾಗ ಮಾಡ್ಬೇಕು? ಅದು ಅಲ್ಲೇನ ಇದ್ನು ಕೇಳ್ಕೊಳ್ರಿ. ಯಾವ ಸಂಸತ್ತು ಇಲ್ಲಿವರೆಗೆ ಯಾವ ಸಂಸತ್ರು ಮಂಡ್ಯಕ್ಕೋ ಇದಕ್ಕೆ ಸಂಸತ್ಗೆ ಹೋಗಿ ಮಂಡ್ಯನ ಹೆಸರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ? ಇವತ್ತು ಹೇಳ್ತಾರೆ ಯಾರು? ಸುಮಲತಕ. ನಾನ್ ಮಂಡ್ಯದವರು, ನಾನು ಮಂಡ್ಯಕ್ಕೋಸ್ಕರ ಇರ್ತೀನಿ, ಮಂಡ್ಯಕ್ಕೋಸ್ಕರ ಸಾಯ್ತೀನಿ ಅಂತ ಹೇಳಿದ್ರು ಸುಮಲತಕ. ದಯವಿಟ್ಟು ನೀವು ನಿಂತ್ಕೊಳ್ಳೇಬೇಕು ಎಲೆಕ್ಷನ್ಗೆ. ನಿಮ್ ಏನ್ ಹೇಳ್ತೀರ ನಾವು ಬದ್ಧ ಆಗಿರ್ತೀವಿ. ಆದ್ರೆ ನಾವು ಬೇರೆ ಪಕ್ಷಗಳಿಗೆ ಯಾವ್ದಕ್ಕೂ ಓಟ್ ಹಾಕಲ್ಲ. ನೀವು ನಿಂತ್ಕೊಂಡ್ರೆ ಮಟ್ಟ ಓಟ್ ಹಾಕ್ತಿವಿ, ಇಲ್ಲ ಮನೇಲಿ ನಿಮ್ದೇ ಮಲಗಿರ್ತೀವಿ.